ಈಗ ನಾವು ಒಂದು ವೃತ್ತವನ್ನ ತೆಗೆದುಕೊಳ್ಳೋಣ. ಈ ವೃತ್ತದ ಮೇಲೆ ಯಾವುದಾದ್ರೂ ಎರಡು ಬಿಂದುಗಳನ್ನ ಗುರುತಿಸಿಕೊಳ್ಳೋಣ. ನಂತರ ಆ ಎರಡು ಬಿಂದುಗಳನ್ನ ಸೇರಿಸುವ ಹಾಗೆ ಒಂದು ಸರಳ ರೇಖೆಯನ್ನ ಎಳೆಯೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಸರಳ ರೇಖೆಗೆ ಒಂದು ವಿಶೇಷ ಹೆಸರಿದೆ. ಇದನ್ನು ನಾವು ವೃತ್ತದ ಜ್ಯಾ ಅಂತ ಕರಿತೀವಿ. ಜ್ಯಾ ಅಂದ್ರೇನು? ವೃತ್ತದ ಪರಿಧಿಯ ಯಾವುದೇ ಎರಡು ಬಿಂದುಗಳನ್ನ ಸೇರಿಸುವಂತಹ ರೇಖಾಖಂಡಕ್ಕೆ ನಾವು ವೃತ್ತದ ಜ್ಯಾ ಅಂತ ಕರಿತೀವಿ. ಅದೇ ರೀತಿ ಒಂದು ವೇಳೆ ಈ ವೃತ್ತದ ಜ್ಯಾ ಏನಿದೆ ಇದು ವೃತ್ತ ಕೇಂದ್ರದ ಮೂಲಕ ಹಾದು ಹೋದರೆ ಜ್ಯಾವನ್ನು ನಾವು ವ್ಯಾಸ ಅಂತ ಕರಿತೀವಿ. ವ್ಯಾಸ ಜ್ಯಾ ಆಗಿದೆ. ಅದೇ ರೀತಿ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬಹುದು. ವೃತ್ತದ ಕೇಂದ್ರ ಮತ್ತೆ ವೃತ್ತದ ಪರಿಧಿ ಇವುಗಳ ನಡುವೆ ಇರುವಂತಹ ದೂರಕ್ಕೆ ನಾವು ತ್ರಿಜ್ಯ ಅಂತ ಕರಿತೀವಿ ಎನ್ನುವುದನ್ನ ನಾವು ಈ ಹಿಂದೆ ಕಲ್ತಿದ್ದೀವಿ. ಅದೇ ರೀತಿ ನೀವು ವ್ಯಾಸವನ್ನ ಗಮನಿಸಿ. ವ್ಯಾಸ ವೃತ್ತದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುತ್ತೆ. ಹಾಗಾಗಿ ಈ ವ್ಯಾಸ ಎನ್ನುವಂತಹ ರೇಖೆ ತ್ರಿಜ್ಯದ 2 ಪಟ್ಟು ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದಲ್ವಾ. ಹಾಗಾಗಿ ವ್ಯಾಸ ತ್ರಿಜ್ಯದ ಅಳತೆಯ 2ರಷ್ಟಿರುತ್ತದೆ. ಅದೇ ರೀತಿ ನಾವು ಆ ವೃತ್ತಕ್ಕೆ ರಚಿಸಬಹುದಾದಂತಹ ಅತ್ಯಂತ ದೊಡ್ಡ ಜ್ಯಾ ವ್ಯಾಸ ಆಗಿರುತ್ತೆ. ಈಗ ನಾವು ಇನ್ನೊಂದು ವೃತ್ತವನ್ನು ತೆಗೆದುಕೊಳ್ಳೋಣ. ಈ ವೃತ್ತದ ಮೇಲೆ ನಾವು ಮತ್ತೆ ಪುನಃ ಪಿ ಮತ್ತೆ ಕ್ಯೂ ಎನ್ನುವಂತಹ ಎರಡು ಬಿಂದುಗಳನ್ನು ಗುರುತಿಸೋಣ. ಈಗ ಈ ಪಿ ಮತ್ತೆ ಕ್ಯೂ ಬಿಂದುಗಳ ಮೂಲಕ ನಾವು ವೃತ್ತವನ್ನ 2 ಭಾಗಗಳಾಗಿ ಕತ್ತರಿಸಬಹುದು. ಈಗ ಇಲ್ಲಿ ಉಂಟಾದಂತಹ ಪ್ರತಿಯೊಂದು ಭಾಗಕ್ಕೆ ನಾವು ಕಂಸ ಅಂತ ಕರಿತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಈ 2 ಕಂಸಗಳನ್ನು ಹೋಲಿಸಿ ನೋಡಿ. ಪಿ ಕ್ಯೂ ಎನ್ನುವಂತಹ ಕಂಸದ ಉದ್ದ ಪಿ ಆರ್ ಕ್ಯೂಗಿಂತ ಚಿಕ್ಕದಿದೆ ಅಲ್ವಾ. ಆ ಕಾರಣದಿಂದಾಗಿ ನಾವು ಪಿ ಕ್ಯೂ ಕಂಸವನ್ನ ಲಘುವೃತ್ತ ಕಂಸ ಅಂತ ಕರಿತೀವಿ. ಅದೇ ರೀತಿ ಪಿ ಆರ್ ಕ್ಯೂ ಎನ್ನುವಂತಹ ಕಂಸದ ಉದ್ದ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾವು ಅಧಿಕ ವೃತ್ತ ಕಂಸ ಅಂತ ಕರಿತೀವಿ. ನೆನಪಲ್ಲಿಡಿ, ಪರಿಧಿಯ ಯಾವುದೇ 2 ಬಿಂದುಗಳ ನಡುವಿನ ಭಾಗವನ್ನ ನಾವು ವೃತ್ತದ ಕಂಸ ಅಂತ ಕರಿತೀವಿ. ದೊಡ್ಡ ಭಾಗವನ್ನ ಅಧಿಕ ವೃತ್ತ ಕಂಸ ಮತ್ತೆ ಚಿಕ್ಕ ಭಾಗವನ್ನ ಲಘು ವೃತ್ತ ಕಂಸ ಅಂತ ಕರಿತೀವಿ. ಒಂದು ವೇಳೆ ಅಲ್ಲಿ ಉಂಟಾದಂತಹ 2 ಕಂಸಗಳು ಉದ್ದದಲ್ಲಿ ಸಮವಾಗಿದ್ದರೆ ಅವುಗಳನ್ನು ನಾವು ಅರ್ಧ ವೃತ್ತ ಕಂಸಗಳು ಅಂತ ಕರಿತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಕಂಸ ಅಂದ್ರೆ ಅರ್ಥ ಆಯ್ತಲ್ವಾ. ಈಗ ಮತ್ತೆ ಪುನಃ ಇನ್ನೊಂದು ವೃತ್ತವನ್ನು ತೆಗೆದುಕೊಳ್ಳೋಣ. ಅದರ ಮೇಲೆ ಮತ್ತೆ ಪುನಃ ಪಿ ಮತ್ತೆ ಕ್ಯೂ ಎನ್ನುವಂತಹ ಬಿಂದುಗಳನ್ನು ಸೂಚಿಸೋಣ. ಈಗ ನಾವು ಪಿ ಮತ್ತೆ ಕ್ಯೂ ಬಿಂದುಗಳನ್ನ ಸೇರಿಸಿದ್ರೆ ಅಲ್ಲಿ ಉಂಟಾಡುವಂತಹ ರೇಖೆಯನ್ನು ನಾವು ಜ್ಯಾ ಅಂತ ಕರಿತೀವಿ ಅಲ್ವಾ. ಈಗ ಈ ಜ್ಯಾ ಎನ್ನುವಂತಹ ರೇಖೆ ವೃತ್ತದ ಪ್ರದೇಶವನ್ನ 2 ಭಾಗಗಳಾಗಿ ವಿಭಜನೆ ಮಾಡುತ್ತೆ. ಚಿತ್ರವನ್ನ ಗಮನಿಸಿ. ಅಲ್ಲಿ ಜ್ಯಾ ಪಿ ಕ್ಯೂ ಮತ್ತೆ ಕಂಸಗಳ ನಡುವೆ ಉಂಟಾಗಿರುವಂತಹ ಪ್ರತಿ ಪ್ರದೇಶಕ್ಕೆ ನಾವು ವೃತ್ತಖಂಡ ಅಂತ ಕರಿತೀವಿ. ಇಲ್ಲಿ ಜ್ಯಾ ಪಿ ಕ್ಯೂ ಮತ್ತೆ ಲಘು ಕಂಸ ಪಿ ಕ್ಯೂ ಇವುಗಳ ನಡುವೆ ಇರುವಂತಹ ಚಿಕ್ಕ ಪ್ರದೇಶಕ್ಕೆ ನಾವು ಲಘು ವೃತ್ತಖಂಡ ಅಂತ ಕರಿತೀವಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಅಧಿಕ ಕಂಸ ಮತ್ತೆ ಜ್ಯಾ ಇವುಗಳ ನಡುವೆ ಬರುವಂತಹ ಪ್ರದೇಶಕ್ಕೆ ನಾವು ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆನಪಲ್ಲಿಡಿ, ಜ್ಯಾ ಮತ್ತೆ ಪರಿಧಿಯ ನಡುವೆ ಇರುವಂತಹ ಆವೃತ್ತವಾದಂತಹ ಪ್ರದೇಶಕ್ಕೆ ನಾವು ವೃತ್ತಖಂಡ ಅಂತ ಕರಿತೀವಿ. ಅದೇ ಒಂದು ವೇಳೆ ಆ ಒಂದು ಪ್ರದೇಶವು ಲಘು ವೃತ್ತ ಕಂಸದಿಂದ ಆವೃತ್ತವಾಗಿದ್ರೆ ಆ ಭಾಗಕ್ಕೆ ನಾವು ಲಘು ವೃತ್ತಖಂಡ ಅಂತ ಕರಿತೀವಿ. ಅದೇ ಒಂದು ವೇಳೆ ಆ ಭಾಗವು ಅಧಿಕ ವೃತ್ತ ಕಂಸದಿಂದ ಆವೃತ್ತವಾಗಿದ್ರೆ ಆ ಭಾಗಕ್ಕೆ ನಾವು ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಈಗ ಇನ್ನೊಂದು ವಿಷಯವನ್ನು ಗಮನಿಸೋಣ. ಮತ್ತೊಂದು ವೃತ್ತದ ಮೇಲೆ ನಾವು ಪಿ ಮತ್ತೆ ಕ್ಯೂ ಬಿಂದುಗಳನ್ನು ಗುರುತಿಸೋಣ. ಈಗ ಈ ಪಿ ಮತ್ತೆ ಕ್ಯೂ ಬಿಂದುಗಳನ್ನ ನಾನು ವೃತ್ತದ ಕೇಂದ್ರ ಓ ಎನ್ನುವಂತಹ ಬಿಂದುವಿಗೆ ಸೇರಿಸ್ತೀನಿ. ಆಗ ಅಲ್ಲಿ ಒ ಪಿ ಮತ್ತೆ ಒ ಕ್ಯೂ ಎನ್ನುವಂತಹ 2 ತ್ರಿಜ್ಯಗಳು ಉಂಟಾಗುತ್ತವೆ ಅಲ್ವಾ. ಈಗ ಈ ತ್ರಿಜ್ಯಗಳು ಕೂಡ ವೃತ್ತದ ಪ್ರದೇಶವನ್ನ 2 ಭಾಗಗಳಾಗಿ ವಿಭಜನೆ ಮಾಡ್ತಿದ್ದಾವೆ. ಇಲ್ಲಿ ಈ 2 ತ್ರಿಜ್ಯಗಳಿಂದ ಉಂಟಾದಂತಹ ಪ್ರತಿ ಪ್ರದೇಶಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಒಂದು ವೇಳೆ ಇಲ್ಲಿ ತ್ರಿಜ್ಯಾಂತರ ಖಂಡವು ಈ 2 ತ್ರಿಜ್ಯಗಳು ಮತ್ತೆ ಲಘು ಕಂಸ ಪಿ ಕ್ಯೂ ಇವುಗಳ ನಡುವೆ ಬಂದರೆ ಆ ಪ್ರದೇಶಕ್ಕೆ ನಾವು ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಒಂದು ವೇಳೆ ವೃತ್ತದ ಪ್ರದೇಶವು ಈ 2 ತ್ರಿಜ್ಯಗಳು ಮತ್ತೆ ಅಧಿಕ ಕಂಸದ ನಡುವೆ ಬಂದರೆ ಅದಕ್ಕೆ ನಾವು ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ.